ಬಿಗ್ ಬಾಸ್ ಮನೆಯಲ್ಲಿ ಅವರವರ ಲೆಕ್ಕಾಚಾರ ಎಲ್ಲವೂ ತಲೆ ಕೆಳಗೆ ಆಗ್ತಿದ್ಯಾ? ಮನೆಯವರಲ್ಲಿ ಯಾರು ಯಾರಿಗೆ ಆಗ್ತಿರ್ಲಿಲ್ವೋ ಇವಾಗ ಅವರೇ ಇಷ್ಟ ಆಗ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಖುಷಿ ನೆಮ್ಮದಿ ಅದೇ ತುಂಬಿರ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಮನೆಯಲ್ಲಿ ವೀಕೆಂಡ್ ಎಪಿಸೋಡ್ ಅಲ್ಲಿ ಹಿಂದಿನ ವಾರ ಗೈರು ಹಾಜರಾಗಿದ್ದ ಕಿಚ್ಚ ಸುದೀಪ್ ಅವ್ರು ಬರ್ತಾ ಇರ್ಬೇಕಾದ್ರೆ ಮನೆಯವರಿಗೆ ಖುಷಿ ವಾತಾವರಣ ಸೃಷ್ಟಿಯಾಗಿತ್ತು. ಅಂಡ್ ಮನೆಯಲ್ಲಿ ಎಸ್ ಆರ್ ನೋ ರೌಂಡ್ ಅಲ್ಲಿ ಕೇಳಿರುವ ಈ ಸರಿ ತುಂಬಾ ಕಮ್ಮಿ ಪ್ರಶ್ನೆ ಕೇಳಿದ್ರು ಅಂತಾನೆ ಹೇಳ್ಬೋದು. ಬಟ್ ಕೇಳಿರೋ ಕಮ್ಮಿ ಪ್ರಶ್ನೆಗಳು ಸ್ವಲ್ಪ ಸ್ಟ್ರಾಂಗ್ ಅಂತಾನೆ ಅನಿಸ್ತಾ ಇತ್ತು. ಕಾರಣ ಒಂದು, ಫಸ್ಟ್ ಎಸ್ ಆರ್ ನೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಂತು ಪಂತು ಈ ಮನೆಗೆ ಅಥವಾ ಬಿಗ್ ಬಾಸ್ ಆಟಕ್ಕೆ ಯೋಗ್ಯರೇ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಾಗ ಎಲ್ಲರೂ ಬೋರ್ಡು ನೋ ಅಂತ ಆಗಿತ್ತು. ಆಮೇಲೆ ಸುದೀಪ್ ಅವ್ರ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ, ನಿಮ್ಮವರೇ ಅಂದ್ರೆ ಕೂತಿರೋರಲ್ಲೇ ಒಂದಿಷ್ಟು ಜನ ಅಂದ್ರೆ ಒಬ್ರು ಯಾರೋ ಇದ್ರ ಬಗ್ಗೆ ಮಾತಾಡಿದಿರಾ ಅಂದಾಗ ನಮ್ರತ ಅವರ ನೋ ಅನ್ನೋ ಬೋರ್ಡು ಎಸ್ ಅಂತ ಟರ್ನ್ ಆಯ್ತು. ಅಂದ್ರೆ ಇದನ್ನ ನಮ್ರತ ಅವರೇ ಹೇಳಿದ್ರು ಅಂತ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಬಟ್ ಆಗ ಹೌದು ಸರ್, ಏನು ಸಂತು ಅವ್ರು ಇದ್ದಾರೆ, ತುಕಾಲ್ ಸಂತೋಷ್ ಅವರು, ಇವರು ಇದೇ ಶೋಗೆ ಅಂತಾನೆ ಮಾಡಲ್ಪಟ್ಟಿದ್ದಾರೆ. ಬಟ್ ಪಂತು ಅಂದ್ರೆ ವರ್ತೂರ್ ಅವರು ಈ ಶೋಗೆ ಯೋಗ್ಯರಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಅಂಡ್ ಮೈಕಲ್ ಅವರು ಎಸ್ ಅಂತ ಟರ್ನ್ ಮಾಡ್ಕೊಂಡ್ರು. ಸೊ ಮನೆಯವ್ರ ಪ್ರಕಾರ ಸಂತು ಅವರು ಯೋಗ್ಯರಿದ್ದಾರೆ, ಪಂತು ಅಂದ್ರೆ ವರ್ತೂರ್ ಅವರು ಯೋಗ್ಯರಲ್ಲ ಅಂತ ಅವರ ಅನಿಸಿಕೆ ಆಗಿತ್ತು. ಅಂಡ್ ಈ ಸಾರಿ ಎಸ್ ಆರ್ ನೋ ರೌಂಡ್ ಅಲ್ಲಿ ಸುದೀಪ್ ಅವ್ರು ಹೇಳಿದ ಪ್ರಶ್ನೆ ಅಥವಾ ಮಾತೇನಪ್ಪಾ ಅಂತಂದ್ರೆ, ಎಷ್ಟೊಂದು ಸರ್ತಿ ಎಸ್ ಆರ್ ನೋ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ ಎಲ್ಲ ರೌಂಡಲ್ಲೂ. ನಿಮ್ಮಲ್ಲಿರೋರೇ ಯಾರೊಬ್ರು ಆ ಸ್ಟೇಟ್ಮೆಂಟ್ನ ಕೊಟ್ಟಿರ್ತೀರಾ, ಬಟ್ ಬಂದು ಕೇಳಿದಾಗ ಅದು ನೀವು ಹೇಳೇ ಇಲ್ಲ ಅನ್ನೋ ಥರ ಕೂತಿರ್ತೀರಾ ಅಂತ. ಯಾಕೆ ಅಂದರೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ, ಸಂಗೀತ ಅವರು 10-10 ವಿನಯ್ ಅವ್ರನ್ನ ವಿಲನ್ ಮಾಡ್ತಾ ಇದ್ದಾರಾ ಅಂತ ಕೇಳಿದಾಗ ಫಸ್ಟಿಗೆ ನೋ ಅಂತಾಗಿದ್ದು ವಿನಯ್ ಅವ್ರ ಬೋರ್ಡು ಸಹ ಎಸ್ ಅಂತ ಟರ್ನ್ ಆಯಿತು. ನಮ್ರತ ಅವರು ಎಸ್ ಅಂತಾನೆ ಹೇಳಿದ್ರು. ಹೌದು ಸರ್, ಸಂಗೀತ ಅವರು ಮೋಸ್ಟ್ ಆಫ್ ದ ಟೈಮ್ ಹತ್ತಿರೋದೇ ವಿನಯ್ ಅವರಿಂದ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ವಿನಯ್ ಅವರು ವಿಲನ್ ಆಗೋದಕ್ಕೆ ಸಂಗೀತ ಅವ್ರ ಕಾರಣ ಆದ್ರು ಅಂತ ಹೇಳಿದ್ರು. ಅಂಡ್ ವಿನಯ್ ಅವರು ಹೇಳು, ಇತ್ತೀಚೆಗಲ್ಲ ಸರ್, ಫ್ಯೂ ವೀಕ್ಸ್ ಹಿಂದೆ ಏನಾಗ್ತಿತ್ತು, ಸಂಗೀತ ಅವ್ರು ಅಳ್ಬೇಕಾದ್ರೆ ಅದು ನನ್ನಿಂದಾನೆ ಅಂತ ಅನ್ಸೋದು ಮನೆಯವ್ರಿಗೆ. ಅವಾಗ ನಾನೇ ಕೆಟ್ಟವನ್ನ ಕಾಣ್ತಿದ್ದೆ, ಹಾಗಾಗಿ ವಿಲನ್ ಆಗಿ ಕಾಣೋ ಚಾನ್ಸಸ್ ಜಾಸ್ತಿ ಇತ್ತು ಅನ್ನೋ ಥರ ವಿನಯ್ ಅವರು ಸಹ ಹೇಳಿದ್ರು. ಸೊ ಎಸ್ ಆರ್ ನೋ ಪ್ರಶ್ನೆಯಲ್ಲಂತೂ ರೌಂಡಲ್ಲಂತೂ ಈ ಥರ ಪ್ರಶ್ನೆಗಳನ್ನ ಕೇಳಿ ಅಟ್ಲೀಸ್ಟ್ ಗೊತ್ತಾಯ್ತು ಅನ್ಸುತ್ತೆ ಮನೆ ಮಂದಿಗೆ. ಸುದೀಪ್ ಅವರು ಏನೇ ಎಸ್ ಆರ್ ನೋ ಪ್ರಶ್ನೆ ಕೇಳಿದ್ರು ಸಹ ಮನೇಲಿ ಕೂತ್ಕೊಂಡಿರೋರು ಯಾರೋ ಒಬ್ರು ಈ ಒಂದು ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ನ ಮಾಡಿರ್ತಾರೆ ಅಂತ. ಅಂಡ್ ಅದಲ್ದೇ ಸಂಗೀತ ಅವರು ಏನು ಜೆನ್ಯೂನ್ ಆಗಿ ಆನ್ಸರ್ ಕೊಡ್ತಾ ಇದ್ರು ಎಲ್ಲದಕ್ಕೂ ಅಂತಾನು ಕಾಣ್ತಾ ಇತ್ತು. ಇದಲ್ದೇ ಮನೇಲಿ ಈ ಹಾವು ಏಣಿ ಆಟ ಜೋರಾಗಿ ನಡೀತಾ ಇತ್ತು. ಕಾರಣ ಏನಪ್ಪಾ ಅಂತಂದ್ರೆ, ಮನೇಲಿ ಏನು ಆ ಒಂದು ಕಂಫರ್ಟ್ ಝೋನಲ್ಲೇ ಆಡ್ತಾ ಇದ್ದಾರೆ ಅಂತ ಎಂಡಲ್ಲಿ ಗೊತ್ತಾಯ್ತು. ಒಂದು ಆ ಹಾವು ಏಣಿ ಆಟದಲ್ಲಿ, ನಿಮ್ಮ ಒಂದು ಬಿಗ್ ಬಾಸ್ ಮನೆಯ ಆಟದಲ್ಲಿ ಯಾರು ಹಾವು ಯಾರು ಏಣಿ ಅಂತಂದಾಗ ತನಿಷ್ ಅವ್ರ ಪ್ರಕಾರ ಹಾವು ಸಂಗೀತ ಅವರಂತೆ, ಏಣಿ ಕಾರ್ತಿಕ್ ಅವರಂತೆ. ಅಂಡ್ ಕಾರ್ತಿಕ್ ಅವ್ರ ಪ್ರಕಾರ ಹಾವು ವಿನಯ್ ಅವರು ಅಂಡ್ ಏಣಿ ತನಿಷ್ ಅವರು. ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾ ಇರೋದು ಕಾಣ್ತಾ ಇದೆ. ಅಂಡ್ ಅವ್ರಿಬ್ರು ಅದನ್ನ ಹೇಳಿದ್ದಾರೆ. ವಿನಯ್ ಅವ್ರ ಪ್ರಕಾರ ಹಾವು ಕಾರ್ತಿಕ್ ಅವರು, ಏಣಿ ನಮ್ರತ ಅವರು. ನಮ್ರತರ ಪ್ರಕಾರ ಹಾವು ಕಾರ್ತಿಕ್ ಅವರು, ಏಣಿ ವಿನಯ್ ಅವರು. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಮನಸ್ತಾಪಗಳು ಆಗಿದ್ದು ಅಥವಾ ಏನು ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಹಿಂದೇಟ್ ಹಾಕಿದ್ದು ವಿನಯ್ ಅವರು ಅಂತ ಅನ್ಸುತ್ತೆ. ತುಂಬಾ ಶುಗರ್ ಕೋಟಿಂಗ್ ಆಗಿ ಹೇಳ್ತಾ ಇದ್ರು ಅಂತಲೂ ಸಹ ಹೇಳಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ಯಾಕೆ ಏಣಿ ಯಾಕೆ ಹಾವು ಅಂತ ಹೇಳ್ಬೇಕಾದ್ರೆ ಕಾರ್ತಿಕ್ ಅವ್ರ ಪರ ಹೇಳಿದಂತ ಸ್ಟೇಟ್ಮೆಂಟ್ ಏನಿತ್ತು ಅದು ಏಣಿಗೆ ನಿಲ್ಸೋಕೆ ಯೋಗ್ಯರು ಅನ್ನೋ ಥರ ಮಾತಾಡಿದ್ರು. ಆಗ ಸುದೀಪ್ ಅವ್ರ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೇಲಿ ಒಂದು ವಾರ ಮನೆಯವ್ರು ಬಂದು ಹೋದ್ರು, ಊಟ ಮಾಡಿದ್ರು ಅಂತ ತುಂಬಾ ಚೆನ್ನಾಗಿ ಚೇಂಜ್ ಆಗ್ಬಿಟ್ಟಿದ್ದೀರ ಅಂತ ಕಾಣ್ತಾ ಇದೆ. ತುಂಬಾ ನಾನು ವಿನಯ್ ಅವ್ರ ಬಗ್ಗೆ ಇಷ್ಟೋ ತಿಳ್ಕೊಂಡಿದ್ದೀನಿ. ವಿನಯ್ ಇದಲ್ಲ ಆದ್ರೆ ನಾನು ಕಾರ್ತಿಕ್ ಅವ್ರು ಕೆಟ್ಟವ್ರು ಅಂತ ಹೇಳ್ತಿಲ್ಲ, ಬಟ್ ಅವ್ರನ್ನ ಆ ಸ್ಥಾನದಲ್ಲಿ ನಿಲ್ಸಿದಿರ ಅಂದಾಗ ಸರಿ ಅದು ಉತ್ತರ ಕೊಡಬೇಕು ಅಂತ ಹೇಳಿದಾಗ ವಿನಯ್ ಅವರು ತುಂಬಾ ಶುಗರ್ ಕೋಟೆಡ್ ಆಗಿ ಮಾತಾಡ್ತಿದ್ದಾರೆ ಅಂತ ಮೈಕಲ್ ಅವರು 1-2-3 ಸಲ ಹೇಳಿದ್ರು. ಅಂಡ್ ಅದಲ್ಲದೆ, ಬ್ರೋ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ, ಚೆನ್ನಾಗಿ ಮಾತಾಡಿ, ಏನು ರೀಸನ್ಸ್ ಹೇಳಿ ಅಂತಂದಾಗ ವಿನಯ್ ಅವರು, ಸರ್ ಇವಾಗ ಗೊತ್ತಾಯ್ತು ನನಗೆ, ಅದು ಹೆಂಗೆ ಔಟ್ಕಸ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ನಂಗೆ ಈಗ ಗೊತ್ತಾಯ್ತು ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಏನು ಕೆಲವೊಂದಿಷ್ಟು ಪದ ಬಳಕೆ ಮಾಡ್ತಾರೆ, ಬ್ಯಾಡ್ ಪಾಲಿಟಿಕ್ಸ್ ಮಾಡೋದು ಅಥವಾ ಏನು ಡರ್ಟಿ ಪಾಲಿಟಿಕ್ಸ್ ಮಾಡೋದಂತೆಲ್ಲ ಹೇಳ್ತಾರೆ. ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ನ ಕೊಡ್ತಾ ಇರ್ತಾರೆ ಕಾರ್ತಿಕ್ ಅವರು, ಅದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಹಾಗಾಗಿ ಕಾರ್ತಿಕ್ ಅವರು ಹಾವು ಅಂತ ಹೇಳಿದ್ರು. ಅಂಡ್ ನಮ್ರತ ಅವರು ಅಷ್ಟೇ, ಮೋಟಿವೇಟ್ ಮಾಡೋದು ಕಾರ್ತಿಕ್ ಅವರೇ, ಡಿಮೋಟಿವೇಟ್ ಮಾಡೋದು ಕಾರ್ತಿಕ್ ಅವರೇ. ಹಾಗಾಗಿ ನಾನು ಕಾರ್ತಿಕ್ ಅವ್ರಿಗೆ ಅಂತ ಹೇಳಿದ್ರು. ಆ್ಯಂಡ್ ಇಲ್ಲಿ ಯಾರ್ಯಾರು ಕಂಫರ್ಟ್ ಝೋನ್ ಇರ್ತಾರೆ ಅವ್ರಿಗೇನೆ ಅವರು ಏಣಿ ಕೊಟ್ಟರು, ಯಾರಿಗೆ ಅವ್ರಿಗೆ ಆಗಲ್ವೋ ಅವ್ರಿಗೆ ಹಾವನ್ನ ಕೊಟ್ಟರು. ಆ್ಯಂಡ್ ಸಿರಿ ಅವ್ರು ಕೊಟ್ಟಿದ್ದು ಏಣಿನ ಸಂಗೀತ ಅವ್ರಿಗೆ, ಆ್ಯಂಡ್ ಹಾವನ್ನ ಕೊಟ್ಟಿದ್ದು ತುಕಾಲಿ ಅವ್ರಿಗೆ. ಸೊ ಅವ್ರವ್ರ ಕಂಫರ್ಟ್ ಝೋನ್ ಬಿಟ್ಟು ಕೆಲವೊಂದು ಜನ ಹೊರಗಡೆನೂ ಕೊಟ್ಟಿದ್ದಾರೆ, ಕೆಲವೊಂದು ಜನ ಅವ್ರವ್ರಿಗೆ ಕೊಟ್ಕೊಂಡಿದ್ದಾರೆ. ಏನೇ ಆದರೂ ಹಾವು ಏಣಿ ಆಟನ ಹಾವು ಏಣಿ ಥರನೇ ಆಡಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಮುಂದಿನ ಆಟದಲ್ಲಿ ಕ್ಯಾರಿ ಮಾಡದಿದ್ರೆ ಸಾಕು. ಉಳಿದಿರೋ 2 ವಾರನ ಸಖತ್ತಾಗಿ ಆಡಿ, ಚೆನ್ನಾಗಿ ಆಡಿ, ಫುಲ್ ಚಿಂದಿ ಉಡಾಯಿಸಿ ಮಸ್ತಾಗಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ಆದರೆ ಇವತ್ತಿನ ಜಗಳ ಆಗೋ ಥರ ಕಾಣ್ತಾ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ.
ಆ್ಯಂಡ್ ಅದಲ್ಲದೆ ಹಾವು ಏಣಿ ಆಟ ಅದನ್ನ ಅಲ್ಲಿಗೆ ಬಿಟ್ಬೇಡ. ಬಿಕಾಸ್ ಯಾಕಂದರೆ ಒಂದು ಅವರವರ ಅನಿಸಿಕೆ ಅಭಿಪ್ರಾಯಗಳಾಗಿತ್ತು. ಸುದೀಪ್ ಸರ್ ಹೇಳಿದ್ದಾರೆ ಇದ್ರ ಬಗ್ಗೆ, ಕಂಫರ್ಟ್ ಝೋನಿಂದ ಅಥವಾ ಸೇಫಾಗಿ ಇದನ್ನ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ವಿನಯ್ ಅವರು ಸೇಫಾಗಿ ಆಡ್ತಾ ಇದ್ದಾರಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇದರಲ್ಲಿ ಸಂತು ಮತ್ತು ಪಂತು ಯೋಗ್ಯರಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ನಿಮ್ಗೇನು ಅನ್ಸುತ್ತೆ, ಯಾರು ಯೋಗ್ಯರು ಯಾರು ಯೋಗ್ಯ ಅಲ್ಲ ಅಂತಲೂ ಸಹ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಸ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಆ್ಯಂಡ್ ಮನೆ ವಿಚಾರಕ್ಕೆ ಮತ್ತೆ ಬರೋದಾಯ್ತು ಅಂದರೆ, ಮನೆಯಲ್ಲಿ ನಮ್ರತ ಅವರು ಶುರು ಆಗ್ತಾ ಇದ್ದಾಗೇ ಅವ್ರು ನೆಟ್ಟಿರುವಂತಹ ಗಿಡ ಜೊತೆ ಕೂತ್ಕೊಂಡು ಅವರು ಮಾತುಕತೆನ ಶುರು ಮಾಡ್ಕೊಂಡಿದ್ರು. ಇದ್ರ ಜೊತೆ ಖುಷಿಯಾಗಿರೋದೇ ತಪ್ಪ ಇಲ್ಲಿ, ಇನ್ನು ಉಳಿದಿರೋದು 2 ವಾರ ಚಿಂದಿ ಉಡಾಯಿಸ್ಬೇಕು, ತಿಂದು ಹಾಕ್ಬಿಡ್ಬೇಕು, ಹಂಗೆ ಆಡಬೇಕು ಆಟನ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಅದೇ ಏನು ಸ್ಯಾಟರ್ಡೇ ಎಪಿಸೋಡಲ್ಲಿ ಟಾಪ್ 3 ಯಾರು ಅಂತ ಹೇಳ್ತಿರ್ತಾರೆ. ಅಲ್ಲಿ ಕಾರ್ತಿಕ್ ಅವರು ಸಂಗೀತ ಹೆಸರನ್ನ ಸೂಚಿಸಿರ್ತಾರೆ. ಅದಕ್ಕೆ ನಮ್ರತ ಅವ್ರು ಕೇಳಿದ್ರು, ನಾಟಕ ಮಾಡಬೇಡ, ನೀನು ಇಲ್ಲಿ ನಾಟಕ ಮಾಡ್ತಾ ಇದ್ದೀರಾ, ಯಾಕೆ ನಾವು ಒಂದ್ಸರ್ತಿ ಟಾಪ್ 5 ಕಂಟೆಸ್ಟೆಂಟ್ಸ್ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವಾಗ ಸಂಗೀತ ಅವ್ರ ಹೆಸರೇ ಇರಲಿಲ್ಲ, ಹಿಂಗೆ ಸಂಗೀತ ಅವ್ರ ಹೆಸರನ್ನ ತೊಗೊಂಡ್ರಿ ನೀವು ಇಲ್ಲಿ ಅಂತ. ಆಮೇಲೆ ಅವರೇ ಒಂದು ಮಾತು ಹೇಳ್ತಾರೆ, ಸಂಗೀತ ಅವ್ರ ಹೆಸರು ತೊಗೊಂಡಿರೋದಕ್ಕೆ ನನಗೆ ಬೇಜಾರಿಲ್ಲ, ಆದರೆ ಸಂಗೀತ ಅವರ ಹೆಸರು ಅಲ್ಲಿ ತೊಗೊಳ್ದೆ ಇಲ್ಲಿ ತೊಗೊಂಡ್ರಲ್ಲ ಅಂತ. ಕಾರ್ತಿಕ್ ಅವ್ರು ಹೇಳ್ತಾರೆ ಅವಾಗ, ಇಲ್ಲ ನಂಗೆ ತೊಗೋಬೇಕು ಅಂತಿತ್ತು, ಬಟ್ ಏನೋ ತಡಿತಾ ಇತ್ತು, ಬಟ್ ಸುದೀಪ್ ಸರ್ ಯಾವಾಗ ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಇದೆ, ಈಗೂ ಮಾಡ್ಕೋಬಹುದು ಅಂತ ಹೇಳಿದ್ರು. ಆಗ ನಾನು ಸಂಗೀತ ಅವ್ರ ಹೆಸರನ್ನ ತೊಗೊಂಡೆ, ಬಟ್ ನನ್ನ ಮೈಂಡಲ್ಲಿ ಇತ್ತು. ಆ್ಯಂಡ್ ಒಪಿನಿಯನ್ ಚೇಂಜ್ ಆಗಬಾರ್ದು ಅಂತ ಏನಿಲ್ವಲ್ಲ ಅಂತ. ಹೌದು, ನಿಜವಾಗ್ಲೂ. ಬಿಕಾಸ್ ಬಿಗ್ ಬಾಸ್ ಮನೆ ಹೇಗಾಗುತ್ತೆ ಅಂದರೆ, ಒಂದಿನ ಇರೋ ಒಪಿನಿಯನ್ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಲ್ಲ. ಬಿಕಾಸ್ ಅವ್ರ ನಡವಳಿಕೆ ಆಗಿರಲಿ ಅಥವಾ ಅವ್ರ ಹಾವ ಭಾವ, ಅವರು ಆಟ ಆಡೋ ರೀತಿ ಎಲ್ಲದನ್ನೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಮೇಲೆ ಇರುವಂತಹ ಒಪಿನಿಯನ್ ಚೇಂಜ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ಕಾರ್ತಿಕ್ ಸಂಗೀತ ಅಷ್ಟು ಕ್ಲೋಸ್ ಆಗಿದ್ದವರು ಇವಾಗ ಇಷ್ಟು ದೂರ ಆಗಿದ್ದಾರೆ ಅಂದರೆ, ಎಲ್ಲ ಒಂದು ಸಣ್ಣ ವರ್ಡ್ ಏನು ಬಕೆಟ್ ಅನ್ನೋದು ಬಂತು, ಅವಾಗಿಂದ ಸ್ವಲ್ಪ ದೂರನೇ ಆದರು. ಸೊ ಒಪಿನಿಯನ್ ಚೇಂಜ್ ಆಗಿ ಬಿಗ್ ಬಾಸ್ ಮನೇಲಿ ಜಸ್ಟ್ 1 ಸೆಕೆಂಡ್ ಸಾಕು. ಅದು ಹೊರಗಡೆ ನೋಡ್ತಿರೋ ಜನಗೆ 1 ಸೆಕೆಂಡ್ ಸಾಲಲ್ಲ. ಬಟ್ ಮನೆ ಅಂತ ಬಂದಾಗ ಅವ್ರ ಮನೇಲಿ ಆ ರೀತಿ ಆಗೋ ಸಾಧ್ಯತೆ ಇದೆ. ಸಂಗೀತ ಅವ್ರ ಹೆಸರು ತೊಗೊಂಡಿರೋದು, ಎಲ್ಲರೂ ಸಂಗೀತ ಅವ್ರ ಹೆಸರು ತೊಗೊಳ್ತಾ ಇದ್ರು ಅಂತ ನಮ್ರತ ಅವ್ರು ಹೇಳಿದ್ರು. ಅದಕ್ಕೆ ಜನ ಕೇಳ್ತಿರೋದೇನೆಂದರೆ, ಸಂಗೀತ ಅವ್ರ ಮೇಲೆ ನಮ್ರತ ಅವ್ರಿಗೆ ಹೊಟ್ಟೆ ಉರಿ ಇದೆಯಾ ಅಂತ. ಜೊತೆಗೆ ವಿನಯ್ ಅವ್ರಿಗೂ ಅದು ಸ್ವಲ್ಪ ಶುರು ಆಗಿದೆ ಅಂತ ಕಾಣ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದರೆ, ತುಕಾಲಿ ಸಂತೋಷ್ ಅವರು ಟಾಪ್ 3 ಹೇಳಬೇಕಾದ್ರೆ ಟಾಪ್ 1ನಲ್ಲಿ ಸಂಗೀತ ಅವ್ರನ್ನ ಇಟ್ಟು ಒಂದು ಮಾತು ಹೇಳ್ತಾರೆ. ಸರ್ ಅವರು ವಿನ್ನಿಂಗ್ ನಿಮ್ಮ ಕೈ 2 ಕೈ ಏನಿರುತ್ತೆ, ಅದರಲ್ಲಿ 1 ಕೈ ಅಂತೂ ಸಂಗೀತ ಅವ್ರದ್ದು ಆಗಿರುತ್ತೆ ಸರ್. ಅದರಲ್ಲಿ ಸರಿ ಹುಡುಗಿನೇ ವಿನ್ ಆಗಬೇಕು ಸರ್, ವಿನ್ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ಸಂಗೀತ ಅವ್ರ ಹೆಸರನ್ನ ತಗೊಳ್ತೀನಿ, ಅವ್ಳು ರಿಯಲ್ ಫೈಟರ್ ಅಂತ ಸಂಗೀತ ಅವ್ರ ಬಗ್ಗೆ ತುಕಾಲಿ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ವಿನಯ್ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ವಿನಯ್ ಅವ್ರಿಗೂ ಅನಿಸ್ತಾ ಇದೆ ಅಂತ ಅನ್ಸುತ್ತೆ. ಕಾಂಪಿಟೇಟರು ಕಾರ್ತಿಕ್ ಎಷ್ಟಿದಾರೋ ಸಂಗೀತ ಅವರು ಅಷ್ಟೇ ಕಾಂಪಿಟೇಷನ್ ಇದ್ದಾರೆ ಅಂತ ವಿನಯ್ ಅವ್ರಿಗೆ ಅನ್ಸಕ್ ಶುರು ಆಗಿದೆ ಅಂತ ಕಾಣ್ತಾ ಇತ್ತು. ಆಗ ವಿನಯ್ ಅವರು ತುಕಾಲಿ ಅವ್ರ ಹತ್ರ ಕೇಳ್ತಾ ಇರೋದು ಒಂದು ಮಾತೇನಂದ್ರೆ, ನಿಂಗೆ ಯಾಕೆ ಸಂಗೀತ ಅವರು ವಿನ್ ಆಗ್ತಾರೆ ಅಥವಾ ಒಂದು ಹುಡುಗಿ ವಿನ್ ಆಗ್ತಾರೆ ಅಂತ ಅನಿಸ್ತು ಅಂತ ಹೇಳಿದಾಗ, ತುಕಾಲಿ ಅವರು ಒಂದು ಮೂಕ ಭಾಷೆಯಲ್ಲಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ಬ್ರೇನು ಮತ್ತೆ ಮನಸ್ಸು ಎರಡಕ್ಕೂ ಅನಿಸ್ತಾ ಇದೆ ನನಗೆ, ಅದಕ್ಕೆ ನಾನು ಹೇಳ್ದೆ ಅಂತ. ಇನ್ನು ಬಾಲ್ಕನಿಲಿ ವರ್ತು ಸಂತೋಷ್ ಜೊತೆ ತುಕಾಲಿ ಸಂತೋಷ್ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸಂಗೀತ ಅವ್ರನ್ನ ಹಾಡಿ ಹೊಗಳಿ ಗುಣಗಾಣನೆ ಮಾಡಿದ್ರು. ಯಾಕೆಂದ್ರೆ ಒನ್ ಟೈಮಲ್ಲಿ ಇಬ್ರು ಹಾವು ಮುಂಗ್ಸಿ ಅಥವಾ ಏನಂತ ಹೇಳ್ತಾರೆ, ಅವ್ರಿಬ್ರು ಸೇರೋದೇ ಇಲ್ಲ, ಮಾತಾಡೋದೇ ಇಲ್ಲ, ಮುಖನೇ ನೋಡೋದು ಅನ್ನೋ ಥರ ಇದ್ದಿದ್ದ ಇಬ್ಬರು ವ್ಯಕ್ತಿಗಳು ಆಟದ ರೀತಿ ಚೇಂಜ್ ಆಗುತ್ತೆ ಅಥವಾ ಅವರ ಒಂದು ಮನೇಲಿ ನಗುವಿಕೆ ಕಾಣುತ್ತೆ, ಮಿಂಗಲ್ ಆಗ್ತಾರೆ ಅಂತ ಅಂದಾಗ ಯಾರಿಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ವರ್ತೂರವ್ರ ಹತ್ರ ಸಂಗೀತ ಅವ್ರ ಬಗ್ಗೆ ಹೇಳ್ತಾ ಇದ್ರು, ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು. ನೋಡೋಣ, ಜನ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಒಂದು ಈಗ ಅವರಾಗಲೇ ಬಂದು ಚೆನ್ನಾಗಿರೋಣ ಅಥವಾ ಅವ್ರಿಗೇನು ಇನ್ಸಿಡೆಂಟ್ ಆದ್ಮೇಲೂ ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಂತ ಅನ್ಕೊಂಡು ಬಂದ್ರು. ಅವ್ರು ಆಟ ಆಡೋಕ್ಕೋ ಅಥವಾ ಅವ್ರನ್ನ ಸ್ಟ್ರಾಟಜಿನ ಅದು ಬಿಟ್ಬಿಟ್ಟು ಅಟ್ಲೀಸ್ಟ್ ಅವ್ರು ಬಂದ್ರಲ್ವಾ, ಅದು ಖುಷಿ. ಆ್ಯಂಡ್ ಅದಲ್ದೇನೆ ಅಂತ ವಿನಯ್ಗೆ ಟಕ್ಕರ್ ಕೊಟ್ಟಿರೋದು, ಜೊತೆಗೆ ಎಲ್ಲ ಮನೆ ಒಂದಾಗಿ ಅವರೊಬ್ಬರೇ ಒಂದಿದ್ರು, ಆ ಜಾಗದಲ್ಲಿ ಬೇರೆ ಯಾರಾದ್ರು ಇದ್ರೆ ಆ ರೀತಿ ಇರೋಕ್ಕೆ ಆಗ್ತಿರ್ಲಿಲ್ಲ. ಬಾ ಇರ್ಲಿ ಹೋಗೋಣ ಏನಾಗುತ್ತೆ ಅಂತೆಲ್ಲ ಮುನ್ನುಗ್ಗಿದ್ದು ಹುಡುಗಿ ಅದು. ಆ್ಯಂಡ್ ತುಂಬ ಸ್ಟ್ರಾಂಗ್ ಹುಡುಗಿ ಮತ್ತು ಪ್ಲಸ್ ರಿಯಲ್ ಫೈಟರ್ ಅಂತ ಸಂಗೀತ ಅವ್ರನ್ನ ಗುರುತಿಸಿದ್ರು ತುಕಾಲಿ ಅವರು. ಇದ್ರ ಬಗ್ಗೆ ವರ್ತೂರವರು ಹೌದು ಹೌದು ಅಂತಲೂ ಹೇಳ್ತಾ ಇದ್ರು. ಸೊ ನಿಮ್ಗೇನು ಅನ್ಸುತ್ತೆ, ಈ ಒಂದು ಸಂಗೀತ ಅವ್ರ ಬಗ್ಗೆ ಸ್ಟ್ರಾಂಗ್ ಫೈಟರ್ ಅನ್ಸುತ್ತಾ ಅಂತ? ಆಬ್ವಿಯಸ್ಲಿ ಆ ಒಂದು ಸಿಚುವೇಶನ್ ಇತ್ತು, ಮನೆ ವರ್ಸಸ್ ಸಂಗೀತ ಅಂತ ಬಂದಾಗ ಶಿ ಇಸ್ ರಿಯಲ್ ಫೈಟರ್ ಅಂತಾನೆ ಅನ್ಸಿತ್ತು ನಮಗೂ ವೀಕ್ಷಕರಿಗೂ ಸಹ. ಆ್ಯಂಡ್ SR ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರತಾಪ್ ಅವರು ಇನ್ನೊಂದು ಒಂದು ಗೊಂಬೆಗೆ ನಾವು ಕೀ ಕೊಡ್ತೀವಿ ಅವಾಗ ಮಾತ್ರ ಆಡ್ತಾರ ಅಂತ. ಯಾಕಂದರೆ ಮನೇಲಿರೋ ಎಷ್ಟೊಂದು ಜನ ಅದಕ್ಕೆ ಎಸ್ ಅಂತ ಹೇಳಿದ್ರು, ಅಂದರೆ ಇನ್ಕ್ಲೂಡಿಂಗ್ ಸಿರಿ ಅವರು ಸಹ. ಸೊ ತುಂಬ ಸರ್ತಿ ಪ್ರತಾಪ್ ಅವರು ಲೋ ಆದಾಗ ಯಾರಾದ್ರೂ ಬಂದು ಹೇಳಬೇಕು ಅಥವಾ ಏನಾದರೂ ಒಂದು ಮಾಡಬೇಕು, ಅವಾಗ ಮಾತ್ರ ರೂಪಿರೋಕ್ಕೆ ಸಾಧ್ಯ. ಅಥವಾ ನಮ್ಮ ಎದುರುಗಡೆಯಿಂದ ವ್ಯಕ್ತಿಯಿಂದ ಎಷ್ಟು ಫೋರ್ಸ್ ಬರುತ್ತೋ ಮಾತಾಡೋಕ್ಕಾಗಿರಲಿ ಅಥವಾ ನಗೋದಿಕ್ಕಾಗಿರಲಿ, ಅವಾಗ ಆ ವ್ಯಕ್ತಿಯಿಂದ ಅಷ್ಟೇ ಬರುತ್ತೆ. ಸೊ ಆ ಟೈಮಲ್ಲಿ ಮಾತ್ರ ಹಾಗೆ ಅಂತ ಹೇಳಿದ್ರು. ನಿಮಗೆ ಪ್ರತಾಪ್ ಅವ್ರ ಬಗ್ಗೆ ಆ ರೀತಿ ಅನಿಸಿಕೆ ಇದೆಯಾ? ಪ್ರತಾಪ್ ಅವರು ಕೀ ಕೊಟ್ರೆ ಆಡೋ ಗೊಂಬೆ ಅಂತ ಅನ್ಸುತ್ತಾ ಅಂತಲೂ ಸಹ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಸ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ. ಜೊತೆಗೆ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತಲೂ ಹೇಳಿ. ಆ್ಯಂಡ್ ಈ ಸಾರಿ ಸ್ವಲ್ಪ ಯಾರೆಲ್ಲ ಸೇಫ್ ಆಗಬೇಕು ಅಂತ ಬಂದಾಗ ನಾರ್ಮಲಿ ತುಂಬ ಜನ ಗೆಸ್ ಮಾಡಿದ್ರು ಸಿರಿಯವರೇ ಹೋಗ್ತಾರೆ ಅಂತ. ಯಾಕಂದರೆ ಬಾಟಮ್ 2 ಅಲ್ಲಿ ಸೇವ್ ಆಗೋದು ಒಂದು ಸಿರಿ ಅವರು, ಇನ್ನೊಂದು ಮೈಕಲ್ ಅವರು. ಸೊ ಇವರಿಬ್ಬರ ಮಧ್ಯೆ ಯಾವಾಗಲೂ ಬಾಟಮ್ 2 ಅನ್ನೋದು ಬರ್ತಾ ಇತ್ತು.
ಈ ವಾರನೂ ಅಷ್ಟೇ ಬಾಟಮ್ ಟೂಲ್ ಕೂತ್ಕೊಂಡಿದ್ದು ಮೈಕಲ್ ಅವರು, ಸಿರಿ ಅವರು. ಆದರೆ ಅನ್ಫಾರ್ಚುನೇಟ್ಲಿ ಈ ಒಂದು ಬಿಗ್ ಬಾಸ್ ಪ್ರಯಾಣ ಮುಗಿಸಿ ಹೋಗಿದ್ದು ಸಿರಿ ಅವರು. ಆದರೆ ತುಕಾಲಿ ಸಂತೋಷ್ ಅವ್ರು ಸೇವ್ ಆದಾಗ ಏನು ಕಿಜ ಸುದೀಪ್ ಒಂದು ಮಾತು ಹೇಳ್ತಾರೆ, ನಿಮಗೆ ಹೊರಗಡೆ ಜನ ಓಟ್ ಹಾಕ್ತಿದ್ದಾರೆ ಅಂತ ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರಿ ಅಂತಂದರೆ ಏನಾಗಲ್ಲ. ಒಂದು ಸಾರ್ತಿ ಹೊರಗಡೆ ಜನ ಸುಮ್ಮನೆ ಆಗಿ ಅಥವಾ ನಿಮ್ಮ ಮೇಲಿಂದ ಬೇಜಾರಾಗಿ ಅಥವಾ ಏನೋ ಚೆನ್ನಾಗಿ ಬರ್ತಿಲ್ಲ ಆ ಕಡೆಯಿಂದ ರೆಸ್ಪಾನ್ಸ್ ಅಂತ ಬಂದಾಗ ಈ ಕಡೆ ಸುಮ್ಮನೆ ಆಗಿ ಒಂದು ವೋಟ್ ಮಾಡೋದು ನಿಲ್ಲಿಸ್ತು ಅಂದರೆ ಅಂತ ಹೇಳಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ ವಾರ್ನಿಂಗ್ ಕೊಟ್ಟರು ಅನ್ಸುತ್ತೆ ವರ್ತೂರ್ ಸಂತೋಷ್ ಅವ್ರಿಗೆ. ಅವಾಗ ವರ್ತೂರ್ ಸಂತೋಷ್ ಅವರು ಚೆನ್ನಾಗಿ ಹೇಳಿದ್ರು, ಇಲ್ಲ ಅಣ್ಣ ಇನ್ಮೇಲೆ ನಾನು ಎಲ್ಲ ಚೆನ್ನಾಗಿ ಆಡ್ತೀನಿ, ಎಲ್ಲಿ ಮಾತಾಡಬೇಕು ಮಾಡ್ತೀನಿ, ನೆಕ್ಸ್ಟ್ ವೀಕ್ ನೀವೇ ಹೇಳ್ಬೇಕಣ್ಣ ಅಂತ. ಅವ್ನ ಕಾನ್ಫಿಡೆನ್ಸ್ಗೆ ನಾವೆಲ್ಲರೂ ಮೆಚ್ಚಲೇಬೇಕು. ಚೆನ್ನಾಗಿ ಆಡಲಿ ಆ್ಯಂಡ್ ಅವ್ರ ಪ್ರಯತ್ನ ಅವ್ರು ಪಡ್ತಾ ಇದ್ದಾರೆ. ಆದರೆ ಅವರೇ ಹೇಳಿರೋ ಪ್ರಕಾರ ಅವ್ರು ಬಂದಿರೋ ವೇನೇ ಬೇರೆ, ಎಲ್ಲರೂ ಬಂದಿರೋ ವೇನೇ ಬೇರೆ. ಪ್ರತಾಪ್ ಮತ್ತು ಏನು ವರ್ತೂರ್ ಅವ್ರಿಗೆ ಈ ಒಂದು ಜೀವನ ಹೊಸದು. ಎಲ್ಲರೂ ಒಂದು ಚಿತ್ರರಂಗದಿಂದ ಬಂದಿರ್ತಾರೆ ಅಥವಾ ಧಾರಾವಾಹಿಯಿಂದ ಬಂದಿರ್ತಾರೆ, ಇನ್ನು ಬೇರೆ ರಿಯಾಲಿಟಿ ಶೋ ಇಂದ ಬಂದಿದ್ದಾರೆ. ಸೊ ಹಾಗಾಗಿ ಇವ್ರಿಬ್ರಿಗೂ ಹೊಸದಾಗಿರೋ ಕಾರಣ ಎಲ್ಲೋ ಒಂದು ಕಡೆ ಆ ಒಂದು ಪಾಯಿಂಟಿಂದ ಅವರಿಬ್ರು ಹಿಂದೆ ಉಳಿತಾ ಇದ್ದಾರೆ. ಬಟ್ ಜನ ಪ್ರೀತಿ ಕೊಡ್ತಾ ಇರೋ ಕಾರಣದಿಂದ ಅವರು ತುಂಬ ಎಫರ್ಟ್ಸ್ ಹಾಕಿ ಆಟವನ್ನು ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಿಮ್ಮ ಪ್ರಕಾರ ಟಾಪ್ 5 ಯಾರು, ಟಾಪ್ 3 ಯಾರು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಬಿಗ್ ಬಾಸ್ ವಿನ್ನರ್ ಈ ಸರಿ ತುಂಬ ಜನ ಹುಡುಗಿ ಆಗಬೇಕು ಅಂತ ಹೇಳ್ತಿದ್ರೆ, ಹುಡುಗಿನೇ ವಿನ್ ಆದರೆ ಯಾರು ಆಗ್ತಾರೆ? ಸಂಗೀತ ಅವರ, ತನಿಷಾ ಅವರ ಆ್ಯಂಡ್ ನಮ್ರತ್ ಅವರ. ಉಳಿದಿರೋದು 3 ಜನ ಹುಡುಗಿರು ಮನೆಯಲ್ಲಿ. ಈ ವಾರ ಇನ್ನು ಟಫ್ ಕಾಂಪಿಟೇಷನ್ ಇರುತ್ತೆ. ಬಿಕಾಸ್ ಫಿನಾಲೆ ಹತ್ರ ಬರ್ತಿರೋ ಕಾರಣ ಇನ್ನು ಯಾವ ರೀತಿ ಎಲ್ಲ ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಅಂತ ಕಾದ್ ನೋಡೋಣ. ವೀಕೆಂಡ್ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮನೇಲಿ ತುಕಾಲಿ ಸಂತೋಷ್ ಅವರ ಕಾಮಿಡಿನ ಮಿಸ್ ಮಾಡ್ಕೊಳ್ಳದೆ ನೋಡಿರ್ತಾರೆ ಅಂತ ಭಾವಿಸ್ತೀನಿ. ಯಾಕೆ ಅಂತಂದರೆ ಎಲ್ರಿಗೂ ಏನು ಕ್ವಾಟ್ಲೆ ಕೊಟ್ಟಿದ್ರು ತುಕಾಲಿ ಅವರು, ವಾಪಸ್ಸು ಒಂದೇ ಎಪಿಸೋಡಲ್ಲಿ ಒಂದೇ ನಿಮಿಷದಲ್ಲಿ ಅವ್ರಿಗೆ ವಾಪಸ್ ರಿಟರ್ನ್ ಬಂದ್ಬಿಡ್ತು. ಅಷ್ಟು ಕ್ವಾಟ್ಲೆ ಕೊಟ್ಬಿಟ್ರು ಮನೆ ಮಂದಿ ಸೇರಿ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ.